ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ರಾಜ್ಯದ ಜನ ವಿಭಿನ್ನ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕರಾವಳಿ ಬೀಚ್ಗಳಿಗೆ ಜನರು ಮುತ್ತಿಗೆ ಹಾಕ್ತಾ ಇದ್ದಾರೆ. ರೋಲಿಂಗ್ ಬಲೂನ್ ಆಗಿರಬಹುದು, ಸ್ಪೀಡ್ ಬೀಟ್ ಆಗಿರಬಹುದು, ಜೊತೆಗೆ ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಮೋಜು ಮಸ್ತಿ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಪ್ರತಿದಿನ ಲಕ್ಷ ಪ್ರವಾಸಿಗರನ್ನ ಸ್ವಾಗತಿಸ್ತಾ ಇದೆ ಉಡುಪಿಯ ಮಲ್ಪೆ ಬೀಚ್. ಈಗ ಕರಾವಳಿ ಬೀಚ್ಗಳಿಗೆ ಇಯರ್ ಎಂಡ್ ಆಗಿರೋದ್ರಿಂದ ಹೊಸ ವರ್ಷವನ್ನ ಈ ಮೂಲಕ ಬರಮಾಡಿಕೊಳ್ಳುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಆಗಮಿಸ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಹೇಗೆ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ದಂಡು ಸೇರಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್ ಜೈನ್, ಮಲ್ಪೆ ಬೀಚ್ನಲ್ಲಿ ಸಹಜವಾಗಿಯೇ ಜನರ ಸಂಖ್ಯೆ ಜಾಸ್ತಿ ಇರುತ್ತೆ. ಇಯರ್ ಎಂಡ್ ಆಗಿರೋದ್ರಿಂದ ಹೊಸ ವರ್ಷದ ಸನಿಹದಲ್ಲಿ ನಿಂತಿರುವಂತಹ ಈ ಸಂದರ್ಭದಲ್ಲಿ ಪ್ರವಾಸಿಗರ ಕ್ರೌಡ್ ಹೇಗಿದೆ? ಏನಾದರೂ ಸ್ಪೆಷಲ್ ಆಗಿ ಏನಾದ್ರು ಕಾಣಿಸ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಹೌದು ಪ್ರೇಮ್, ಡಿಸೆಂಬರ್ ತಿಂಗಳು ಬಂದರೆ ಸಾಕು, ಪ್ರತಿ ದಿವಸ 70,000ದಿಂದ 1,00,000 ಜನ ಉಡುಪಿಗೆ ಬರ್ತಾರೆ. ಅದು ಕೂಡ ಶೈಕ್ಷಣಿಕ ಪ್ರವಾಸ ಇರೋದ್ರಿಂದ 30-35,000 ವಿದ್ಯಾರ್ಥಿಗಳೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥದ್ದು. ಅದು ಕೂಡ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಉಡುಪಿ ಜಾಮ್ ಪ್ಯಾಕ್ ಆಗಿರ್ತದೆ. ನಾವು ಮಲ್ಪೆ ಬೀಚ್ನಲ್ಲಿದ್ದೇವೆ. ಸೈಂಟ್ ಮೇರಿಸ್ಗೆ ಹೋಗುವಂತಹ ಬೋಟ್ ಈಗಾಗಲೇ ಸಿದ್ಧ ಆಗಿರುವಂಥದ್ದು. ಅಂದರೆ ಪ್ರವಾಸಿಗರ ಸ್ವರ್ಗ ಅನ್ನುವಂತಹ ಸೈಂಟ್ ಮೇರಿಸ್ ದ್ವೀಪವನ್ನು ನೋಡೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು, ರಾಜ್ಯದಿಂದ ಜನ ಬರ್ತಾರೆ. ಎಲ್ಲರೂ ಕೂಡ ಸನ್ನದ್ಧಾಗಿ ಹೊರಡಿರುವಂಥದ್ದು. ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿ ಸೈಂಟ್ ಮೇರಿಸ್ ದ್ವೀಪ ಇದೆ. ಅಲ್ಲಿ ತನಕ ಇವತ್ತು ಈ ಥರದ ಒಂದು ಬೋಟಿಂಗ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಎಲ್ಲ ಸರ್ವಸನ್ನದ್ಧರಾಗಿ ಲೈಫ್ ಜಾಕೆಟ್ಗಳನ್ನು ಹಾಕೊಂಡು ಈ ಸಮುದ್ರ ತೀರದಲ್ಲಿ ಹೋಗ್ತಾರೆ ಅನ್ನುವಂಥದ್ದು. ಆ ನಂತರ ಈ ಬೋಟ್ ಸುಮಾರು 15ರಿಂದ 20 ನಿಮಿಷ ಒಂದು ಪ್ರಯಾಣ ಮಾಡ್ತದೆ. ಆನಂತರ ಪುಟ್ಟ ಬೋಟ್ಗಳಿಗೆ ಜನರನ್ನ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಸೈಂಟ್ ಮೇರಿಸ್ ದ್ವೀಪಕ್ಕೆ ಹೋಗುವಂಥದ್ದು. ಈ ಥರದ ನ್ಯೂ ಇಯರ್ನ ಸಂದರ್ಭದಲ್ಲಿ 30-35 ಸಾವಿರ ಜನ ಮಲ್ಪೆ ಬೀಚ್ನ ಆಸ್ಪಾಸಿನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ಯಕ್ರಮಗಳು, ಅದರ ಜೊತೆಗೆ ಫುಡ್ ಫೆಸ್ಟ್, ಈ ಥರದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನ್ಯೂ ಇಯರ್ ಆಗಿರೋದ್ರಿಂದ ಹೆಚ್ಚಿನ ಒಂದು ವ್ಯವಸ್ಥೆಗಳನ್ನು ಉಡುಪಿ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಪ್ರವಾಸಿಗರು ಹೆಚ್ಚು ಬಂದಂತಹ ಸಂದರ್ಭದಲ್ಲಿ ಹೆಚ್ಚು ಲೈಫ್ ಗಾರ್ಡ್ಗಳು ಬೇಕಾಗ್ತದೆ. ಅದು ಕೂಡ ಬೀಚ್ ಬದಿಯಲ್ಲಿ ನೀರು ನೋಡದೇ ಇರುವಂತಹ ಸಂದರ್ಭದಲ್ಲಿ ಅವರು ಏಕಾಏಕಿಯಾಗಿ ಸಮುದ್ರಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಅವರೆಲ್ಲರನ್ನ ಕೂಡ ಕಂಟ್ರೋಲ್ ಮಾಡಬೇಕು. ಆನಂತರ ಇವತ್ತು ರಾತ್ರಿ 10 ಗಂಟೆಯ ತನಕ ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವಕಾಶ ಇದೆ. ಆನಂತರ ಲೌಡ್ ಸ್ಪೀಕರ್ ಅನ್ನು ಆಫ್ ಮಾಡಬೇಕು. 12:30 ಸೈಲೆಂಟ್ ಆಗಿ ಖಾಸಗಿ ಜಾಗಗಳಲ್ಲಿ, ಹೋಟೆಲ್ಗಳಲ್ಲಿ, ಪಬ್ಗಳಲ್ಲಿ ಜನ ಮೋಜು ಮಸ್ತಿಯನ್ನ ಮಾಡಬಹುದು. ಆದ್ರೆ ಸಾರ್ವಜನಿಕ ಜಾಗಗಳಲ್ಲಿ ಯಾವುದೇ ಅಮಲು ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು ಅನ್ನುವಂತ ಒಂದು ಖಡಕ್ ಸೂಚನೆಯನ್ನ ಉಡುಪಿ SP ಡಾಕ್ಟರ್ ಅರುಣ್ ಅವರು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಸವಾಲಿರುವಂತದ್ದು ಮಣಿಪಾಲ ಮಹಾನಗರ. 40 ದೇಶದ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ಯಾರು ಕೂಡ ಸಾರ್ವಜನಿಕವಾಗಿ ತಡರಾತ್ರಿಯಲ್ಲಿ ನ್ಯೂ ಇಯರ್ ನ ಆಚರಿಸಬಾರದು. ಹೆಚ್ಚುವರಿ ಪೊಲೀಸ್ ಬೀಟ್ಗಳನ್ನ ಹಾಕಲಾಗಿದೆ. ಈ ತರದ ಕೆಲವು ನಿಯಮಗಳನ್ನ ಉಡುಪಿಯಲ್ಲಿ ಮತ್ತು ಮಣಿಪಾಲದಲ್ಲಿ ಹಾಕೊಂಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ.